ದೇಹದೊಳಗಿರ್ತಕ್ಕಂಥ ಅಹಂಕಾರದ ಸಂಬಂಧದಿಂದ ಅದೇನಾಗುತ್ತಪ್ಪ ಅಂದ್ರೆ ದೇಹ ಭಾವವನ್ನು ಪಡೆದುಕೊಂಡು ಉಂಟಾಗುತ್ತೆ. ಅದಕ್ಕೆ ಆ ಒಂದು ಆತ್ಮಕ್ಕೆ ಆಕಾರವಿಲ್ಲ. ಅಹಂಕಾರ ಸಂಬಂಧದಿಂದ ಶಿವನಾಗಬೇಕಾದಂತಹ ಆತ್ಮ ಅದು ದೇಹವಾಗಿ ಉಳ್ಕೊಂಡಿದೆ ಅನ್ನುವಂಥ ಮಾತನ್ನು ತಿಳಿಸ್ತಾ ಅವ್ರು ಹೇಳ್ತಾರೆ, ಅಶೀರೋಪಿ ಸರ್ವತ್ರ ವ್ಯಾಪಕೋಪಿ ನಿರಂಜನ ಆತ್ಮ ಮಾಯಾ ಶರೀರಸ್ಥಂ ಪರಿಪ್ರವೃತ್ತಿ ಸಂಸ್ಕೃತವು. ಆತ್ಮನ ಶರೀರ ಅಂದ್ರೆ ಅಶರೀರ, ಸರ್ವತ್ರ, ವ್ಯಾಪಕ, ನಿರಂಜನ. ಇದು ಆತ್ಮದ 4 ಗುಣ ಸ್ವಭಾವಗಳು. ಅಶರೀರ ಅಂದ್ರೆ ಆತ್ಮಕ್ಕೆ ಅದರದೇ ಆದಂತಹ ಶರೀರ ಇಲ್ಲ. ಸರ್ವತ್ರ, ಆತ್ಮವಿಲ್ಲದೆ ಇರತಕ್ಕಂಥ ಸ್ಥಳ ಯಾವುದು ಕೂಡ ಅಲ್ಲ, ಸರ್ವವ್ಯಾಪಿಯಾಗಿರ್ತಕ್ಕಂಥದ್ದು. ನಿರಂಜನ ಅಂದ್ರೆ, ರಂಜನ ಅಂದ್ರೆ ಕೊಳೆ, ನಿರಂಜನ ಅಂದ್ರೆ ಕೊಳೆಯನ್ನ ನೀಗಿರತಕ್ಕಂಥದ್ದು, ಕೊಳೆಯನ್ನ ಅಂಟಿಸಿಕೊಳ್ಳದೆ ಇರತಕ್ಕಂಥದ್ದು. ಆತ್ಮ ಮಾಯಾ ಶರೀರಸ್ಥಂ ಪರಿಪ್ರವೃತ್ತಿ ಸಂಸ್ಕೃತವು. ಆ ಯಾವ ಆತ್ಮನು ಅಶರೀರನಾಗಿದ್ದರು, ಸರ್ವವ್ಯಾಪಕನಾಗಿದ್ದರು, ನಿರಂಜನನಾಗಿದ್ದರೂ ಸಹ ಮಾಯಾ ಶರೀರಸ್ಥನಾಗಿ ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುತ್ತಾನೆ ಅನ್ನುವಂಥ ಮಾತನ್ನ ಆತ್ಮದ ಸ್ವರೂಪದಲ್ಲಿ ತಿಳಿಸ್ತಕ್ಕಂಥವು. ಕಣ್ಣಿಲ್ಲದೆ ಇರತಕ್ಕಂಥ ವ್ಯಕ್ತಿ ಒಂದು ಕೋಟೆಯ ಒಳಗಡೆ ಹೋಗ್ಬೇಕಾಗಿರುತ್ತೆ. ಆವಾಗ ಅವರು ಒಬ್ರು ಹೇಳ್ತಾರೆ, ನಿನಗೆ ಕೋಟೆ ಬಾಗಿಲು ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಆ ಕಾರಣಕ್ಕಾಗಿ ನಿನಗೆ ಒಂದೇ ಒಂದು ಇರ್ತಕ್ಕಂಥ ಮಾರ್ಗ ಈ ಕೋಟೆ ಗೋಡೆ ಏನಿದೆ ಅದನ್ನೇ ಮುಟ್ತಾ 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 ಹೋಗು. ಒಂದು ಕಡೆ ನಿನಗೆ ಕೋಟೆ ಬಾಗಿಲು ಸಿಗುತ್ತೆ, ಅಲ್ಲಿ ನೀನು ಪ್ರವೇಶ ಮಾಡಬಹುದು. ಕಣ್ಣಿಲ್ಲದೆ ಇರತಕ್ಕಂಥ ಅದನ್ನೇ ಇಟ್ಕೊಂಡು ಹೋಗ್ತಾನೆ. ಇನ್ನೇನು ಕೋಟೆ ಬಾಗಿಲು ಬಂತು, ಅಷ್ಟೊತ್ತಿಗೆ ಒಂದು ಸೊಳ್ಳೆ ಕಚ್ಚಕ್ಕೆ ಶುರು ಮಾಡಿಬಿಡ್ತಾನೆ. ಅದನ್ನೇ ತೋರಿಸ್ತಾ 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 ಮುಂದೆ ಹೋಗ್ಬಿಟ್ಟು ಅಷ್ಟೊತ್ತಿಗೆ ಕೋಟೆ ಬಾಗಿಲು ಹೋಗ್ಬಿಟ್ಟು ಮತ್ತೆ ಅವನು ಏನ್ ಮಾಡ್ತಾರೆ, ಮತ್ತೊಂದು ಸುತ್ತ ನೋಡಿಯಕ್ಕೆ ಶುರು ಮಾಡಿದ. ಯಾಕೆ ಈ ಮಾತು ಹೇಳ್ತಾರಪ್ಪ ಅಂತಂದ್ರೆ, ಮಾನವ ಜನ್ಮ ಮೋಕ್ಷಕ್ಕೆ ಸರ್ವ ಹತ್ತಿರವಾಗಿರ್ತಕ್ಕಂಥದ್ದು ಆದಾಗ್ಯೂ ಕೂಡ ಇನ್ನೇನು ಮೋಕ್ಷ ಪ್ರಾಪ್ತಿಯಾಗುವ ಸಂದರ್ಭದೊಳಗೆ ಇವನು ಆತ್ಮವಿದ್ಯೆಯನ್ನು ಪಡಿತಾ ಪಡಿತಾ ಆ ಮನುಷ್ಯ ಜನ್ಮದಲ್ಲಿ ಬಂದು ಇನ್ನೇನು ಮೋಕ್ಷಕ್ಕೆ ಹೋಗಬೇಕು, ಅಷ್ಟೊತ್ತಿಗೆ ಇವನು ಕೆಟ್ಟ ಕರ್ಮಗಳಿಗೆ ತಾನು ಭಾಜಕನಾಗಿ ಮತ್ತೆ ಸುತ್ತುತ್ತ ಪ್ರಾಣಿ ಜನ್ಮವನ್ನು ಸುತ್ತುತ್ತಾ ಹೋಗ್ತಾನೆ. ಅದಕ್ಕೆ ಆತ್ಮ ಮಾಯಾ ಶರೀರಸ್ಥಃ, ಈ ಅಧೋಮಾಯಿಂದ ಕೂಡಿರ್ತಕ್ಕಂತಹ ಈ ಶರೀರ ಮಾಯಾ ಶರೀರಸ್ಥನಾಗಿ ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುತ್ತಾನೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಇಲ್ಲಿ ತಿಳಿಸ್ತಕ್ಕಂಥವಾಗಿದ್ದಾರೆ. ಅಂತೆಯೇ ಇಲ್ಲೇ ಭಗವಂತನಾಗಿರ್ತಕ್ಕಂಥವ ಅವರವರ ಕರ್ಮ ಫಲಕ್ಕೆ ಅನುಗುಣವಾಗಿ ಪ್ರತಿಫಲವನ್ನು ನೀಡ್ತಕ್ಕಂಥವ. ಆ ನಿಟ್ಟಿನಲ್ಲಿ ಆ ಯಾವ ಆತ್ಮಕ್ಕೆ ಜ್ಞಾನವನ್ನು ನೀಡಿ ಗುರು ಅವನು ಮೋಕ್ಷಕ್ಕೆ ಕೊಂಡೊಯ್ಯಬೇಕನ್ನುವ ಸಂದರ್ಭದಲ್ಲೇ ಈ ಅಹಂಕಾರ ಅಧೋಮಾಯಿಯಿಂದ ಕೂಡಿರ್ತಕ್ಕಂಥವನು ಮತ್ತೆ ಅವನು ಪ್ರಾಣಿ ಜನ್ಮಕ್ಕೆ ಮರಳುತ್ತಾ ಅವನು ಸುತ್ತಾಡ್ತಾ ಇರ್ತಾನೆ. ಅದಕ್ಕೆ ಹೇಳ್ತಾರೆ, ಆತ್ಮಸ್ವರೂಪ ವಿಜ್ಞಾನಂ ದೇಹ ಇಂದ್ರಿಯ ವಿಭಾಗತಃ ಅಖಂಡ ಬ್ರಹ್ಮ ರೂಪೇಣ ತದಾತ್ಮ ಪ್ರಾಪ್ತಿರುಚ್ಯತೆ. ದೇಹ ಇಂದ್ರಿಯಗಳಿಂದ ನಾನಾ ಭಿನ್ನನಾಗಿ ನಾನು ಅಖಂಡ ಬ್ರಹ್ಮರೂಪನಾಗಿದ್ದೇನೆ ಎಂಬುದಾಗಿ ತನ್ನ ಸ್ವರೂಪದ ಅನುಭವಾತ್ಮಕ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಆತ್ಮಪ್ರಾಪ್ತಿ. ಆತ್ಮಜ್ಞಾನ ಯಾವಪ್ಪ ಅಂತಂದ್ರೆ, ದೇಹವೇ ಬೇರೆ, ಆತ್ಮವೇ ಬೇರೆ. ನಾನು ದೇಹ ಅಂತ ಭಾವಿಸಿದ್ದೆ ಆಯ್ತಂದ್ರೆ ಈ ದೇಹ ಬಯಸುವುದನ್ನೆಲ್ಲ ಕೊಡ್ತಾ ಏನ್ ಮಾಡ್ತೇವೆ, ಒಳಗಿರ್ತಕ್ಕಂಥ ಆತ್ಮವನ್ನೇ ನಾವು ಮಾಡ್ಕೊಂಡಿರ್ತೇವೆ. ಸುಮ್ಮನೆ ಇಟ್ಟರೆ ಒಂದು ಬಾಟಲಿ ಇಟ್ಟರೆ ಖಾಲಿ ಬಾಟಲಿಯನ್ನು ಯಾರು ಕೂಡ ತೆಗೆದುಕೊಳ್ಳಲ್ಲ, ಅದು ಯಾರು ಮಾಡೋದು, ತಗೊಂಡು ಎಷ್ಟು ಬಿಡ್ತಾರೆ ಅಷ್ಟೇ. ಅದೇ ಬಾಟ್ಲಿಯಲ್ಲಿ ಹಾಲು ಹಾಕಿ ಇಟ್ಟರೆ ಅದನ್ನ ದುಡ್ಡು ಕೊಟ್ಕೊಂಡಿರ್ತಾರೆ. ಅಂದ್ರೆ ಇಲ್ಲಿ ಬೆಲೆ ಇರೋದು ಬಾಟ್ಲಿಗಲ್ಲ, ಆ ಬಾಟ್ಲಿಯ ಒಳಗಿರ್ತಕ್ಕಂತಹ ಹಾಲಿಗೆ ಹಾಗೆ ಬೆಲೆ ಇರುತ್ತೋ ಹಾಗೆ ಈ ಜೀವಕ್ಕೆ ಬೆಲೆ ಏನಪ್ಪ ಅಂತಂದ್ರೆ ಈ ದೇಹಕ್ಕೆ ಬೆಲೆ ಇಲ್ಲ, ಈ ದೇಹದ ಒಳಗಿರ್ತಕ್ಕಂಥ ಆತ್ಮಕ್ಕೆ ನಿಜವಾಗ್ಲೂ ಬೆಲೆ ಇರ್ತಕ್ಕಂಥ. ಆತ್ಮವಿಲ್ಲದೆ ಇರ್ತಕ್ಕಂಥ ದೇಹಕ್ಕೆ ಯಾವ ಬೆಲೆನೂ ಕೂಡ ಇರೋದಿಲ್ಲ. ನಿಮ್ಗೆ ಯಾರಾದ್ರೂ ಎದುರಿಗೆ ಬಂದ್ರೆ ಅವ್ರು ನಮಸ್ಕಾರ ಅಂತ ಹೇಳ್ತಾರೆ, ನೀವು ಪ್ರತಿಯಾಗಿ ನಮಸ್ಕಾರ ಅಂತ ಹೇಳ್ತಾರೆ. ಅವ್ರು ನಮಸ್ಕಾರ ಮಾಡೋದು ನಿಮ್ಮ ಆತ್ಮಕ್ಕೆ, ನೀವು ನಮಸ್ಕಾರ ಮಾಡೋದು ಅವ್ರ ಆತ್ಮಕ್ಕೆ. ಅಕಸ್ಮಾತ್ ಆಗಿ ನೀವು ಎಲ್ಲಾದ್ರೂ ಪೇಟೆಯಲ್ಲಿ ಹೋಗ್ತಾ ಇದ್ರೆ ಅಂಗಡಿ ಮುಂದೆ ಗೊಂಬಿ ನಿಲ್ಸಿರ್ತಾರೆ, ಅವ್ರು ನಮಸ್ಕಾರ ಮಾಡ್ತಾನೆ ಇರ್ತಾರೆ ಬೆಳಗಿನ ಸಂಜೆ ತನಕ. ಬೆಳಗಿನ ಸಂಜೆ ತನಕ ನಮಸ್ಕಾರ ಮಾಡ್ತಾ ಇರ್ತಾರೆ. ಯಾರು ಹೋಗ್ಬಿಟ್ಟು ಅವ್ರು ನಮಸ್ಕಾರ ಚೆನ್ನಾಗಿದೆ ಅಂತ ಯಾರು ಮಾತಾಡ್ತಾರ? ಇಲ್ಲ. ಅಲ್ಲಿ ದೇಹ ಇದೆ, ನಿಜ, ಅದರಲ್ಲಿ ಆತ್ಮ ಇಲ್ಲ ಅನ್ನೋ ಕಾರಣಕ್ಕಾಗಿ ಆ ಒಂದು ಗೊಂಬೆಗೆ ಯಾಕೆ ಬೆಲೆ ಇರೋದಿಲ್ಲವೋ ಆತ್ಮ ಸ್ವರೂಪ ವಿಜ್ಞಾನ ದೇಹೇಂದ್ರಿಯ ವಿಭಾಗತಃ. ದೇಹ ಇಂದ್ರಿಯಗಳಿಗಿಂತ ನಾನು ಭಿನ್ನನಾಗಿದ್ದೇನೆ, ನಾನು ಅಖಂಡ ಸ್ವರೂಪನಾಗಿದ್ದೇನೆ ಎಂಬುದಾಗಿ ತಿಳ್ಕೊಂಡಂಥವ್ರು ಯಾರಿರ್ತಾರಲ್ಲ ಅವರೇ ಆತ್ಮಜ್ಞಾನಿಗಳು ಅನ್ನುವಂಥ ವಿಚಾರವನ್ನ
ಜಗದ್ಗುರು ರೇಣುಕ ಭಗವತ್ಪಾದರಲ್ಲಿ ತಿಳಿಸ್ತಕ್ಕಂಥವಾಗಿದ್ದಾರೆ. ಅಂತಿನ ಮುಂದೆ ಹೇಳ್ತಾರೆ ಅವರು, ನಾಸೌ ದೇವೋ ನ ಗಂಧರ್ವೋ ನ ಯಕ್ಷೋ ನೈವ ರಾಕ್ಷಸಃ ನ ಮನುಷ್ಯೋ ನ ತಿರ್ಯಕ್ ನ ಚ ಸ್ಥಾವರ ವಿಗ್ರಹ ತತ್ತತ್ ಶರೀರ ಯೋಗೇನ ತತ್ತತ್ ನಾಮ ವಿರಾಜತೆ. ಎಲ್ಲರಿಗೂ ಪ್ರಶ್ನೆ ಬರ್ಬೋದು, ಜಗತ್ತಿನಲ್ಲಿ ಸೃಷ್ಟಿ ಒಂದೇ ಆಗಿದ್ರು ಕೂಡ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ಹೇಗೆ ಪ್ರಾಣಿಗಳೇ ಒಂದೊಂಥರ, ಮನುಷ್ಯರು ಒಂಥರ ಹೇಗೆ ಅಂತಂದ್ರೆ, ಅದಕ್ಕೆ ಅವ್ರು ಹೇಳ್ತಾರೆ ಇವು ಪ್ರಾಣಿಗಳು ಬೇರೆ ಬೇರೆ ಆಗಿರ್ಬೋದು ನಿಜ, ಆದರೆ ಒಳಗಿರ್ತಕ್ಕಂಥ ಅಂತರಾತ್ಮ ಏನಿದೆ ಅದು ಒಂದೇ ಆಗಿರ್ತಕ್ಕಂಥ. ಅಕ್ಕಮಹದಿಯವರು ಒಂದು ಉದಾಹರಣೆಯನ್ನು ಬಹಳ ಸ್ಪಷ್ಟವಾಗಿ ಕೊಡ್ತಾರೆ. ಈಳೆ ನಿಂಬು ಮಾವು ಮಾದಗಲಕ್ಕೆ ಹುಳಿ ನೀರೆಳೆದವರು ಯಾರಯ್ಯ, ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರೆಳೆದವರು ಆರಯ್ಯ, ಕಳವೆ ರಾಜಾಂಗ ಶಾಮೆನ್ನಕ್ಕೆ ಓಗರದ ಉದಕವನ್ನು ಎರೆದವರಾರಯ್ಯ, ಮರುಗ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ ಪರಿಮಳದ ಉದಕವನ್ನು ಎರೆದವರು ಆರಯ್ಯ, ಇಂತಿ ಜಲವೂ ಒಂದೇ ನೆಲವೂ ಒಂದೇ ಆಕಾಶವೂ ಒಂದೇ, ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿರೋ ಹಾಗೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ಹಲವು ಜನಾಂಗಗಳ ಕೂಡಿದ್ದರೂ ತನ್ನ ಪರಿ ಬೇರೆ ಅನ್ನುವಂಥ ಮಾತನ್ನು ತಿಳಿಸ್ತಕ್ಕಂಥ ಬಹಳ ಮಸ್ತವಾದಂಥ ಉದಾಹರಣೆ. ಒಂದೇ ತೋಟದಲ್ಲಿ ಒಂದೇ ಸಾಲಿನಲ್ಲಿ ನೀರು ಹಾಸಿರ್ತೇವೆ, ತೆಂಗಿನ ಗಿಡಕ್ಕೂ ಅದೇ ನೀರು ಹೋಗುತ್ತೆ, ನಿಂಬೆ ಗಿಡಕ್ಕೂ ಅದೇ ನೀರು ಹೋಗುತ್ತೆ, ಬಾಳೆ ಗಿಡಕ್ಕೂ ಅದೇ ನೀರು ಹೋಗುತ್ತೆ, ಹೂವಿನ ಗಿಡಕ್ಕೂ ಅದೇ ನೀರು ಹೋಗುತ್ತೆ. ತೆಂಗಿನ ಗಿಡದಲ್ಲಿ ಸಿಹಿ ಆಗುತ್ತೆ, ನಿಂಬೆ ಗಿಡದಲ್ಲಿ ಹುಳಿ ಆಗುತ್ತೆ. ಅದೇ ರೀತಿಯಾಗಿ ಯಾವ ಪರಿಮಳ ಹೂವಿನ ಗಿಡಕ್ಕೆ ಹೋದ್ರೆ ಅದು ಪರಿಮಳವಾಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ಚೆನ್ನ ಮಲ್ಲಿಕಾರ್ಜುನ ಒಬ್ಬನೇ ಆಗಿ ಜಲ ಒಂದೇ ಇದ್ರು ಕೂಡ ಆಯಾ ಕರ್ಮಕವಾಗಿ ಹಾಗೆ ಬೇರೆ ಬೇರೆ ಇರ್ತದೋ ಹಾಗೆ ಆತ್ಮ ಅಂತಕ್ಕಂಥದ್ದು ಇದು ಒಂದೇ ಅಲ್ಲ. ನಾ ದೇವೋ ನಚ ಗಂಧರ್ವೋ ಮತ್ತೆ ಯಕ್ಷೋ ನೈವ ರಾಕ್ಷಸಃ, ಆತ್ಮನು ದೇವನೂ ಅಲ್ಲ, ಗಂಧರ್ವನೂ ಅಲ್ಲ, ಯಕ್ಷನೂ ಅಲ್ಲ, ರಾಕ್ಷಸನೂ ಅಲ್ಲ. ಅದಕ್ಕೆ ಹೇಳ್ತಾರೆ ಮತ್ತೆ ನ ಮನುಷ್ಯ ನ ತಿರ್ಯಕಂ ನ ಚ ಸ್ಥಾವರ ವಿಗ್ರಹ ತತ್ವತ್ ಶರೀರ ಯೋಗೇನ ತತ್ತತ್ ಕಾಮ ವಿರಾಜತೆ. ಒಬ್ಬನೇ ನಟ ಇರ್ತಾನೆ, ಅವನೊಬ್ಬನೇ ನಟ. ಒಂದು ಕಡೆ ರಾವಣನೂ ಆಗ್ತಾನೆ, ಇನ್ನೊಂದು ಕಡೆ ರಾಮನೂ ಆಗ್ತಾನೆ, ಇನ್ನೊಂದು ಕಡೆ ಭೀಮನೂ ಆಗ್ತಾನೆ, ಇನ್ನೊಂದು ಕಡೆ ಕೃಷ್ಣನೂ ಆಗ್ತಾನೆ. ಬೇರೆ 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 ವೇಷ ಧರಿಸಿದ್ರು ಕೂಡ ಆ ನಟ ಅಂತಕ್ಕಂಥವನು ಒಬ್ಬನೇ ಹೇಗಿರ್ತಾನೋ ಅವನು ಆಯಾ ಪಾತ್ರಕವಾಗಿ ಹೇಗೆ ಹೆಸರನ್ನು ಪ್ರಾಪ್ತಿ ಮಾಡಿಕೊಳ್ತಾನೋ, ಆತ್ಮ ಅಂತಕ್ಕಂಥದ್ದು ದೇವನೂ ಅಲ್ಲ, ರಾಕ್ಷಸನೂ ಅಲ್ಲ, ಪ್ರಾಣಿಯೂ ಅಲ್ಲ, ಏನೂ ಅಲ್ಲ. ಯಾವ್ಯಾವ ಅದಕ್ಕೆ ಹೇಳ್ತಾರೆ ತತ್ವ ಶರೀರ ಯೋಗೇನ, ಯಾವ್ಯಾವ ಶರೀರವನ್ನು ಆಶ್ರಯಿಸಿತ್ತೋ ತತ್ತತ್ ನಾಮ ವಿರಾಜತೆ.